ಎಲ್ಲರಿಗೂ ಆದಾಬ್. ಇಂದಿನ ವಿಷಯ ಖಾತರಿ. ಮಾನ್ಯರೇ, ನಾನು ಅಂದರೆ ಶ್ರೀಮತಿ ಬಾನು ಬೇಗಂ, ಬಾನು ಆಶ್ರಯ ಯೂಟ್ಯೂಬ್ ಚಾನಲ್ ವತಿಯಿಂದ ರಾಯಚೂರು ನಗರದಿಂದ. ನಮ್ಮ ರಾಯಚೂರಿನಲ್ಲಿ ಎಂತೆಂಥ ಸಾಹಿತಿಗಳಿದ್ದಾರೆ. ಮಾನ್ಯರೇ, ಹಿರಿಯರೇ ನಮ್ಮ ಸಿರಿ ಎನ್ನುವ ನಾವು ಹಾಗೂ ತಾವುಗಳು ಅವರಿಗಾಗಿ ಏನಾದರೊಂದು ಮಾಡಲೇಬೇಕು. ದಮನಿತರ ಧ್ವನಿಯಾಗಲೇಬೇಕು. ಕೇವಲ ಸುಖ ಭೋಗಗಳಲ್ಲಿ, ಹುಸಿ ನಿರೀಕ್ಷೆಯ ಭ್ರಮೆಯಲ್ಲಿ ತಾಯಂದಿರಿಗೆ ತಾತ್ಸರ ಮಾಡಬೇಡಿ. ನೋಡಿ, ಆ ಸೂರ್ಯ ಚಂದ್ರರೋ ಹಾಗೂ ನಮ್ಮ ಈ ಭೂಮಾತೆಯೋ, ಆ ಸೂರ್ಯ ಚಂದ್ರರು ನಮ್ಮ ಈ ಭೂಮಾತೆಯೋ ಒಂದು ಮಿತಿಗೆ ಬದ್ಧ. ಹಾಗೂ ಆ ಸೂರ್ಯ ಚಂದ್ರರು ಕೆಲಸದಲ್ಲಿ ತೊಡಗಿದ್ದಾರೆ. ಒಂದು ಜೇನುನೊಣವು ಕೆಲಸ ಮಾಡುತ್ತಲಿದೆ ಅಂದ ಮೇಲೆ ನಾವು ಮಾನವರಾಗಿ ಕೆಲಸ ಮಾಡಬಾರದೆ? ಕಾರಣ ಸಮಾಜ ಉಪಯುಕ್ತವಾದ ಮಾತಿಗೆ ಮಹತ್ವ ಕೊಡಿ. ಸೌಜನ್ಯದ ಪ್ರತಿಫಲ ಸೌಜನ್ಯ ಅಂದ ಮೇಲೆ ಸದಭಿಪ್ರಾಯ ವ್ಯಕ್ತವಾಗಲಿ. ಈ ಧೋರಣೆಯನ್ನು ಜಾರಿಗೆ ತರುವಲ್ಲಿ ತಡಬೇಕೆ? ಈ ಜೆಜೆಬಿ ಧೋರಣೆಯನ್ನು ಜಾರಿಗೆ ತರುವಲ್ಲಿ ತಡಬೇಕೆ? ನ್ಯಾಯ ಅನ್ಯಾಯದ ಅರಿವಾದಾಗ ಮಾತ್ರ ನಿಜ ನಿರ್ಣಯ ಸಾಧ್ಯ. ಹಾಗಾದರೆ ಇದರಲ್ಲಿರುವ ನ್ಯಾಯ ಹಾಗೂ ಅವಶ್ಯಕತೆ ಅರ್ಥ ಮಾಡಿಕೊಳ್ಳಿ. ಅರ್ಥವಾದ ನಂತರವೇ ಇದಕ್ಕೆ ಶಿಫಾರಸು ಮಾಡಿ. ಅಮ್ಮನವರ ಕಷ್ಟ ವಿಮೋಚನೆಯ ಖಾತರಿಯೇ ಜೆಜೆಬಿ. ಈ ಜೆಜೆಬಿ ಸಾಮಾನ್ಯ ಅಲ್ಲ. ಅಮ್ಮನವರ ಕಷ್ಟ ವಿಮೋಚನೆಯ ಖಾತರಿಗೆ ಈ ಜೆಜೆಬಿ ಗ್ಯಾರಂಟಿ ಅಂದ ಮೇಲೆ ಭಯಭಕ್ತಿಯುಳ್ಳವರೇ, ಶ್ರೇಷ್ಠರೇ, ಇಹಲೋಕ ಜೀವನದ ಬಂಡವಾಳದ ಬಗ್ಗೆ ಚಿಂತಿಸಬೇಡಿ. ಆ ಬಂಡವಾಳ ತೀರ ಸೀಮಿತ. ಈ ಇಹಲೋಕ ತೀರ ಸೀಮಿತ, ಅಲ್ಲಿರುವುದೇ ಶಾಶ್ವತ. ಯಾರ ಕರ್ಮಕ್ಕೆ ಅವರೇ ಹೊಣೆಗಾರರು ಅಂದ ಮೇಲೆ ಸತ್ಕರ್ಮ ಮಾಡಿಯೇ ಬಿಡಿ. ನಮ್ಮ ಜೆಜೆಬಿಗೆ ಸಹಕರಿಸಿರಿ. ಮಾನ್ಯರೇ, ನಮ್ಮ ಜೆಜೆಬಿಗೆ ಸಹಕರಿಸಿರಿ. ಮಾತೆಯ ಹಾಗೂ ಭಾರತ ಮಾತೆಯ ಬಗ್ಗೆ ಕಳಕಳಿ ವ್ಯಕ್ತಪಡಿಸಿ ತಮ್ಮ ಬಗ್ಗೆ ಅಭಿಮಾನ ತೋರಿಸಿದ ಈ ಜೆಜೆಬಿಗೆ ತಾವು ಸಹಕರಿಸಿರಿ ಹಾಗೂ ತಮಗೆ ಸಂಬಂಧಪಟ್ಟ ಆಫೀಸುಗಳಿಗೂ ಆದೇಶ ನೀಡಿರಿ. ಧನ್ಯವಾದಗಳು.